ಭಾರತೀಯ ವೈದ್ಯಕೀಯರ ಸಂಘ ಮಂಡ್ಯ ಶಾಖೆ ಇವರ ವತಿಯಿಂದ ನಗರದ ಹೊರವಲಯದಲ್ಲಿರುವ ಐಎಂಎ ಭವನದಲ್ಲಿ ನಡೆದ ಶ್ರೀನಿವಾಸಪುರದ ಬಳಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಭಾರತೀಯ ವೈದ್ಯಕೀಯರ ಸಂಘದ ಮಂಡ್ಯ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರಾದ ಡಾ ಟಿಎನ್ ಮರಿಗೌಡರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯರ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷರಾದ ಡಾ ಟಿಎ ವೀರಭದ್ರಯ್ಯ ಉದ್ಘಾಟಿಸಿದರು. ಭಾರತ ಸ್ವಾತಂತ್ರ್ಯ ಸಿಗ್ತದೆ. ಸ್ವಾತಂತ್ರ್ಯ ಸಿಕ್ಕ ನಂತರ 1950ರಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮದು ಗಣರಾಜ್ಯ ಆಗ್ತದೆ. ಗಣರಾಜ್ಯ ಆದ ನಂತರ ಒಂದು ಭಾಷೆಯನ್ನು ಆಡ್ತಕ್ಕಂಥ ಜನರನ್ನ ಒಟ್ಟುಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಗಳು ತೀರ್ಮಾನ ಮಾಡಿ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತೇಳಿ, ಕನ್ನಡ ಮಾತನಾಡೋರಿಗೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಆಗ್ತದೆ. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರಿಗೆ ಅದು ಯಾಕೋ ಇಳಿಸೋದಿಲ್ಲ. ಮೈಸೂರು ಅಂದರೆ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗುತ್ತೆ. ನಾವು ಯಾಕೆ ಮೈಸೂರಿಗೆ ಇದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಸಾಕಷ್ಟು ಜನ ಒತ್ತಡ ಮಾಡಿದಾಗ 1973ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜ ಅರಸುರವರು ಕರ್ನಾಟಕ ಅಂತ ಹೇಳ್ಬಿಟ್ಟು, ಅಂದರೆ ಕಪ್ಪು ನೆಲ ಇರ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬಿಟ್ಟು ಅವರು ನಾಮಕರಣ ಮಾಡ್ತಾರೆ. ಅದು ಅಸೆಂಬ್ಲಿನಲ್ಲಿ ತಾವೇ ಅದು ಆ ಸಮಸ್ಯೆಗಳನ್ನು ಮಾತ್ರ ಅದು ಪರಿಹರಿಸ್ತದೆ ಹೊರತು ಒಟ್ಟು ವೈದ್ಯ ಸಮಾಜದ ಪರಿಸ್ಥಿತಿಗೆ ಅಥವಾ ತೊಂದರೆ ಏನಿದೆ ಅದಕ್ಕೆ ಅದು ಗಮನ ಹರಿಸೋದಿಲ್ಲ. ಹಾಗಾಗಿ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಖಂಡಿತವಾಗಿ ಎಲ್ಲರ ಗಮನ, ಎಲ್ಲರ ಮನಸ್ಸನ್ನು ಕೊಡಬೇಕಾಗಿದ್ದು ತುಂಬ ತುಂಬ ಅಗತ್ಯ. ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಅನೇಕ ಉಪಸಮಿತಿಗಳಿವೆ, ಸಬ್ ಕಮಿಟೀಸ್ ಇದ್ದಾವೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಹೇಳಿದರು, ಇದು ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಹೇಳಿದರು, ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇಲ್ಲ. ಹಾಗೆ ಅನೇಕ ಮೆಡಿಕಲ್ ಲೀಗಲ್ ಕೇಸ್ ಬಗ್ಗೆ ಇರ್ಬೋದು, ಕ್ವಾಕರಿ ಬಗ್ಗೆ, ಆ್ಯಂಟಿ ಕ್ವಾಕರಿ ಎಲ್ಲದರ ಬಗ್ಗೆ ಇದೆ. ಹಾಗೆ ಇತ್ತೀಚೆಗೆ 5 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಕನ್ನಡ ವೈದ್ಯ ಬರಹಗಾರರ ಸಮಿತಿ ಅಂತ. ಇದು ಯಾಕೆ ಬರಬೇಕಾಯಿತು? ಕನ್ನಡ ನಮಗೆಲ್ಲ ಗೊತ್ತು, ನಮ್ಮ ಕನ್ನಡ ನಮ್ಮ ಉಸಿರು. ಕುವೆಂಪು ಹೇಳಿದ ಹಾಗೆ ಕನ್ನಡ ಅನ್ನೋದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ. ನಮ್ಮ ಆಲೋಚನೆಗಳೆಲ್ಲ ಬರೋದು ಕನ್ನಡದಲ್ಲಿ. ನಾವು ಇಂಗ್ಲೀಷಲ್ಲಿ ಓದಿರ್ಬೋದು, ಇಂಗ್ಲೀಷ್ನಲ್ಲೇ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆದರೆ ನಮ್ಮಲ್ಲಿ ಆಲೋಚನೆಗಳು ಮೂಡೋದು ಉತ್ತರ ಹೇಳಬೇಕಾದ್ರೂ ನಾವು ಕನ್ನಡದಲ್ಲಿ ಮಾಡಿ ಮತ್ತು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತೇವೆ. ಇದೇ ಸಂದರ್ಭದಲ್ಲಿ ಕನ್ನಡ ಬರಹಗಾರರ ಸಮಿತಿಯ ವೈದ್ಯ ಸಂಪದದ ಉಪಸಂಪಾದಕರಾದ ಡಾ ವೀಣಾ ಎಸ್ ಸುಳ್ಳೆರವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಶಾಖೆಯ ಭಾರತೀಯ ವೈದ್ಯಕೀಯ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಡಿ ಮೋಹನಪ್ಪಾಜಿ, ಮಂಡ್ಯ ಜಿಲ್ಲಾ ಹಿರಿಯ ಶಸ್ತ್ರಚಿಕಿತ್ಸಕರಾದ ಡಾ ಬಿಎಲ್ ನಂದೀಶ್, ಮೈಸೂರು ವಿಭಾಗದ ವಿಭಾಗೀಯ ಸಂಯೋಜಕರಾದ ಡಾ ಬಿಎಸ್ ಕಕ್ಕುಲಾಯ, ಜಿಲ್ಲಾ ಸಂಯೋಜಕರಾದ ಡಾ ಪಿಎಂ ಶ್ರೀಧರ್, ಮಂಡ್ಯ ಶಾಖೆಯ ಕಾರ್ಯದರ್ಶಿ ಡಾ ಎಂ ವಿನಯ್, ಮಾನಿನಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾ ಜಾಹ್ನವಿ ರಾಜಗೋಪಾಲ್, ಕಾರ್ಯದರ್ಶಿ ಡಾ ಜೆ ಬಿಂದಿಯಾ ಹಾಜರಿದ್ದರು.